ನಮಸ್ಕಾರ. ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಚಳಿಗಾಲ ಶುರುವಾಗಿದೆ. ತುಂಬಾ ಜನ ತಲೆನೋವಿನಿಂದ ಬಳಲ್ತಾ ಇದ್ದಾರೆ. ಆದರೆ ತಲೆನೋವು ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಈ ಹೆಡ್ಡೇಕಲ್ಲಿ ಎಷ್ಟೆಲ್ಲ ವಿಧಗಳಿರ್ತವೆ? ನಾವು ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ನಾವು ಹೇಗಿರಬೇಕು, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಇವತ್ತಿನ ಈ ಹೆಲ್ತ್ ಸೆಂಟರ್ನಲ್ಲಿ ಹೆಡ್ಡೇಕ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಚಿತ್ರಕೂಟದ ಫೌಂಡರ್ ಆಗಿರುವಂತಹ ಡಾಕ್ಟರ್ ರಾಜೇಶ್ ಬಾಯಾರಿ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಓಕೆ. ಸೊ ತುಂಬಾ ಒಳ್ಳೆ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೆಡ್ಡೇಕ್. ಆಕ್ಚುಲಿ ಚಳಿಗಾಲ ಶುರುವಾಗಿದೆ, ಹೆಡ್ಡೇಕ್ ಸೀಸನ್ ಅಂತಾನೆ ಕರಿಬಹುದು. ಮೊದಲಿಗೆ ಈ ಹೆಡ್ಡೇಕ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ತಿಳಿಸ್ಕೊಡಿ. ಹೆಡ್ಡೇಕ್ ಸಾಧಾರಣವಾಗಿ ನಾವು ಹೇಳ್ತಾ ಹೋದರೆ ಈ ತಲೆನೋವಿಗೆ ಮುಖ್ಯವಾದ ಕಾರಣವನ್ನ ಒಂದು GI ಡಿಸ್ಟರ್ಬೆನ್ಸ್ ಅನ್ನು ಬರ್ಬೋದು. ಅಂದ್ರೆ ಸರಿಯಾದ ಜೀರ್ಣಕ್ರಿಯೆಗಳು ಆಗದೇ ಇದ್ರೆ, ಅಂದ್ರೆ ಏನು ಹೊಟ್ಟೆಯ ಸಮಸ್ಯೆಗಳಿಂದ ಬರ್ಬೋದು. ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಈ ಸೈನಸ್, ಈ ಸಾಧಾರಣವಾಗಿ ಚಳಿಗಾಲದಲ್ಲಿ ಈ ಸೈನಸ್ ಹೆಡ್ಡೇಕ್ಗಳು ಜಾಸ್ತಿ ಆಗಿ ಬರ್ತದೆ. ಅಂದ್ರೆ ಸ್ವಲ್ಪ ಶೀತ ಆಗೋದು, ಅದರಿಂದಾಗಿ ಸೈನಸ್ ಹೆಡ್ಡೇಕ್ಗಳು ಬರುವಂಥದ್ದು. ಮತ್ತೆ ಸರ್ವೇ ಸಾಮಾನ್ಯವಾಗಿ ಈ ಟೆನ್ಷನ್ ಹೆಡ್ಡೇಕ್ಗಳು ಆಲ್ ದ ಸೀಸನ್. ಇದಕ್ಕೆ ಚಳಿಗಾಲ ಮಳೆಗಾಲ ಅನ್ನುವಂತಹ ವ್ಯತ್ಯಾಸಗಳಿರೋದಿಲ್ಲ. ಸೊ ಎಲ್ಲ ಸೀಸನ್ಸ್ಗಳಲ್ಲೂ ಈ ಟೆನ್ಷನ್ ಹೆಡ್ಡೇಕ್ಗಳು ಬರ್ತಾ ಇರ್ತದೆ. ಸೊ ಹೆಡ್ಡೇಕ್ಗೆ ಮೇಯ್ನ್ ಆಗಿ ರೀಸನ್ಸ್ ಅಂತ ನಾವು ಹುಡುಕ್ತಾ ಹೋದರೆ, ಮೇಯ್ನ್ ಆಗಿ ನೋಡ್ತಾ ಹೋದರೆ ನಮ್ಮ GI ಡಿಸ್ಟರ್ಬೆನ್ಸು ಮತ್ತು ವರ್ಕಿಂಗ್ ಎನ್ವೈರ್ಮೆಂಟ್ ಎಲ್ಲದೂ ಮ್ಯಾಟರ್ ಆಗುತ್ತೆ. ಓಕೆ. ಸೊ ಈ ಹೆಡ್ಡೇಕ್ ಅನ್ನೋದು ಇವಾಗಿಂದಲ್ಲ ಸರ್, ಮನುಷ್ಯ ಯಾವಾಗ ಭೂಮಿ ಮೇಲೆ ಬಂದ ಅವಾಗಿಂದನೂ ಕೂಡ ಇದೆ. ಸೊ ನಾವು ಟೈಪ್ಸ್ ಆಫ್ ಹೆಡ್ಡೇಕ್ ಬಗ್ಗೆ ಮಾತನಾಡ್ಬೋದಾ? ಟೈಪ್ಸ್ ಆಫ್ ಹೆಡ್ಡೇಕ್ಸ್ಗಳನ್ನ ಹೇಳ್ತಾ ಹೋದರೆ, ಮೊದಲನೇದಾಗಿ ಈ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳಿ, ಅದರ ಒಂದು ಸೈಡಲ್ಲಿ ಕಾಮನ್ ಆಗಿರ್ತದೆ. ಈ ಎರಡನೇದಾಗಿ ನೋಡ್ತಾ ಹೋದರೆ ಇನ್ನೊಂದು ಟೆನ್ಷನ್ ಹೆಡ್ಡೇಕ್. ಸಾಧಾರಣವಾಗಿ ಅದು ಈ ನೆತ್ತಿಯ ಭಾಗದಿಂದನೇ ಪ್ರಾರಂಭ ಆಗುತ್ತೆ. ಅದನ್ನು ಟೆನ್ಷನ್ ಹೆಡ್ಡೇಕ್ ಅಂದರೆ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ನಾವೇನೋ ಮಾಡ್ಕೊಳ್ಳುವಂಥ ಒಂದು ಟೆನ್ಷನಿಂದ ಬರುವಂಥದ್ದು. ಇನ್ನೊಂದು ಸೈನಸ್ ಹೆಡ್ಡೇಕ್ ಅಂತ ಹೇಳಿ, ಸಾಧಾರಣವಾಗಿ ಈ ಮ್ಯಾಕ್ಸಿಲರಿ ಸೈನಸ್ ಇರ್ಬೋದು, ಅಥವಾ ಸ್ಪಿನಾಯ್ಡಲ್ ಸೈನಸ್ಸು, ಫ್ರಂಟಲ್, ಈ ರೀತಿಯ ಭಾಗದಲ್ಲಿ ಬರುವಂತಹ ಹೆಡ್ಡೇಕ್ಗಳನ್ನ ನಾವು ಸೈನಸ್ ಹೆಡ್ಡೇಕ್ ಅಂತ ಹೇಳಿ. ಮತ್ತೊಂದು ಮೇಜರ್ ಆಗಿ ಹೇಳ್ಬೇಕಂತೇಳಿ ಹೇಳಿದರೆ ಈ ಕ್ಲಸ್ಟರ್ ಹೆಡ್ಡೇಕ್ ಅಂತೇಳಿ ಅಂತ ಹೇಳಿದ್ರೆ, ಒಂದು ಕಣ್ಣಿನ ಸುತ್ತ ಬರುವಂತಹ ಒಂದು ಈ ತಲೆನೋವು ಏನು ಹೇಳ್ತೀವಲ್ಲ, ಅದನ್ನ ಕ್ಲಸ್ಟರ್ ಹೆಡ್ಡೇಕ್ ಅಂತೇಳಿ ಹೇಳ್ತೀವಿ. ಸೊ ಇದು ಅಲ್ಲದೆ ಬೇರೆ ಬೇರೆ ರೀಸನ್ಸ್ಗಳನ್ನೇ, ಇವನ್ ಹೈಪರ್ ಟೆನ್ಷನ್ ಅಂದರೆ BP ಜಾಸ್ತಿ ಆಗಿರೋದ್ರಿಂದನೂ ಸಹ ಈ ಹೆಡ್ಡೇಕ್ಗಳು ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಇದೆ. ಓಕೆ. ಸೊ ಸ್ಪೆಷಲಿ ಈ ಮೈಗ್ರೇನ್ ಹೆಡ್ಡೇಕ್ ಅನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಈ ಮೈಗ್ರೇನ್ ಹೆಡ್ಡೇಕ್ ಆಗಿರೋ ಟೈಮಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಜಾಸ್ತಿ ನೋವು ಬಂದಿರುತ್ತೆ. ಸೊ ಬಿಕಾಸ್ ನಾನು ಕೂಡ ಅದನ್ನ ಅನುಭವಿಸಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ, ಐ ಕ್ಯಾನ್ ಡಿಸ್ಕ್ರೈಬ್ ಇಟ್ ಬೆಟರ್. ಈ ಮೈಗ್ರೇನ್ ಬಂದಂತಹ ಟೈಮಲ್ಲಿ ಏನು ಮಾಡಬೇಕು? ನಾನೇನು ಮಾಡ್ತಿದ್ದೆ ಅಂತಂದರೆ, ಯಾವುದೋ ಒಂದು ಟ್ಯಾಬ್ಲೆಟ್ ತಗೊಳ್ತಿದ್ದೆ, ಕಮ್ಮಿ ಆದ ತಕ್ಷಣ ಸುಮ್ಮನೆ ಆಗ್ತಿದ್ದೆ, ಅದು ಜಾಸ್ತಿ ಆಗ್ತಿತ್ತು ಆ್ಯಕ್ಚುಲಿ. ಸಾಧಾರಣವಾಗಿ ಈ ಮೈಗ್ರೇನ್ ಹೆಡ್ಡೇಕ್ಗಳು ಬರಲಿಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಹೋದರೆ, ಒಂದು GI ಡಿಸ್ಟರ್ಬೆನ್ಸ್ ಅಂತ ಹೇಳಿದ್ರೆ, ಈಗ ಕಾನ್ಸ್ಟಿಪೇಷನ್ಸ್ಗಳ ಸಮಸ್ಯೆ ಇದ್ದವ್ರಿಗೆ ಸಹ ಮೈಗ್ರೇನ್ಗಳು ಪದೇ ಪದೇ ಬರ್ತದೆ. ಇನ್ನೊಂದು ನೆಕ್ಸ್ಟ್ ಅನ್ನುವಂಥದ್ದು ವೆದರ್ ವೇರಿಯೇಷನ್ಸ್ ಇದೆ. ಮತ್ತೆ ಟೀ ಕಾಫಿ ಅನ್ನುವಂಥದ್ದು ಅಡಿಕ್ಷನ್ ಇದ್ದು, ಆ ದಿವಸಕ್ಕೆ ಏನೋ ಟೀ ನಿಮ್ಗೇನು ಏನು ಸಿಕ್ಕಿಲ್ಲ ಅಂಥದ್ದು ಸಮಸ್ಯೆಗಳಿದೆ. ಮತ್ತೆ ಕೆಲವರಿಗೆ ಬರ್ತದೆ ಟ್ರಾವೆಲ್ ಮಾಡಿದರೆ, ಜಾಸ್ತಿ ಸೌಂಡ್ಸ್ಗಳನ್ನು ತುಂಬ ಕೇಳಿದರೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸೂರ್ಯನ ಬೆಳಕಿಗೆ ಹೋಗುವಂಥದ್ದು, ಅಂಥದ್ದು ವಾತಾವರಣಗಳಿಗೆ ಎಕ್ಸ್ಪೋಸ್ ಆದಾಗ ಅಂತಹ ಸಂದರ್ಭದಲ್ಲೂ ಈ ಮೈಗ್ರೇನ್ ಹೆಡ್ಡೇಕ್ಗಳು ಬರ್ತದೆ. ಸೊ ಆಯುರ್ವೇದ ಹೇಳ್ತದೆ, ಸಂಕ್ಷೇಪತ ಕ್ರಿಯಾಯೋಗ ನಿಧಾನ ಪರಿವರ್ಜನ ಅಂತ. ಅಂದರೆ ಕಾರಣಗಳನ್ನು ನಾವು ಏನಂತ ಐಡೆಂಟಿಫೈ ಮಾಡಿ ಅದನ್ನು ಬಿಡಬೇಕು. ಒಂದು ವೇಳೆ ಕೆಲವೊಂದು ಸಂದರ್ಭಗಳಲ್ಲಿ ಕಾರಣಗಳನ್ನು ನಮಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಅಂತಹ ಸಂದರ್ಭಗಳಲ್ಲಿ ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಚಿಕಿತ್ಸೆಗಳಿದೆ. ಆ ಚಿಕಿತ್ಸಾ ಪಾರ್ಟಿಗೆ ಆಮೇಲೆ ಬರ್ತೀನಿ ನಾನು ಇನ್ ಡೀಟೈಲ್ ಆಗಿ. ಸೊ ಆಯುರ್ವೇದ ಚಿಕಿತ್ಸೆಗಳನ್ನು ಪಡ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಈಗ ವಾರಕ್ಕೊಂದನೋ 10 ದಿವಸಕ್ಕೊಂದ್ಸತಿ ಈ ಮೈಗ್ರೇನ್ ಹೆಡ್ಡೇಕ್ ಬರುವಂಥದ್ದು ಅಟ್ಲೀಸ್ಟ್ ಒಂದು 3 ಮಂತ್ಸಿಗೊಮ್ಮೆನೋ 6 ಮಂತ್ಸಿಗೊಮ್ಮೆ ಬರುವ ಹಾಗೆ, ಆ ರೀತಿಯಲ್ಲಿ ಒಂದು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ಹಾಗೆ ಆಯುರ್ವೇದ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಓಕೆ. ಸೊ ಈ ಸೈನಸ್ ಹೆಡ್ಡೇಕ್ ಅಥವಾ ಅದು ಸೈನಸ್ ಬಂದಿರೋ ಟೈಮಲ್ಲಿ ಮತ್ತೆ ಮೈಗ್ರೇನ್ ಇರೋ ಟೈಮಲ್ಲಿ ಯಾವುದೋ ಒಂದು ಸ್ಮೆಲ್ ಬರ್ತಿದೆ ಅಂತಂದ್ರು ಅದನ್ನು ಕೂಡ ತಡ್ಕೊಳಕ್ ಸಾಧ್ಯ ಆಗಲ್ಲ. ಅಗರಬತ್ತಿ ಹಚ್ಚಿದ್ದಾರೆ ಅಂತಂದ್ರೆ ತುಂಬಾ ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ, ಹೋಗ್ಬಿಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಇದರ ಸಿಂಪ್ಟಮ್ಸ್ಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಮೊದಲನೇದಾಗಿ ಸೈನಸ್ ಹೆಡ್ಡೇಕ್ ಅನ್ನು ನಾವು ನೋಡ್ತೀವಿ.
ಸೈನಸ್ ಹೆಡ್ಡೇಕು ಜನರಲ್ ಆಗಿ ಈ ಮ್ಯಾಕ್ಸಿಲರಿ ಸೈನಸ್ ಈ ಭಾಗದಲ್ಲಿ ಪೇನ್ ಜಾಸ್ತಿ ಇರ್ತದೆ. ಇಲ್ಲ ಅಂತೇಳಿ ಹೇಳಿದರೆ ತಲೆಯ ಈ ಒಂದು ಪೋರ್ಷನಲ್ಲಿ ಈ ಭಾಗದಲ್ಲಿ ನೋವು ಬಂದು ಸ್ವಲ್ಪ ಲೈಟಾಗಿ ಶೀತ ಕಫದ ರೀತಿಯಲ್ಲಿ ಸಮಸ್ಯೆಗಳು ಇರುವಂಥದ್ದು, ಅಥವಾ ಪದೇ ಪದೇ ಈ ಸೈನಸೈಟಿಸ್ ಇರುವವರಿಗೂ ಸಹ ಈ ರೀತಿಯ ಹೆಡ್ಡೇಕ್ಗಳು ಬರ್ತದೆ. ಅಂದರೆ ಅದು ಸೈನಸ್ ಹೆಡ್ಡೇಕ್ಸಲ್ಲಿ ಒಂದು ನೋಡಬೇಕು, ಒಂದು ಐದರು ಅದು ಸ್ವಲ್ಪ ಶೀತ ಕಫ ಗಟ್ಟಿಯಾಗಿ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸೂರ್ಯನ ಬೆಳಕು ಜಾಸ್ತಿ ಆದ ಹಾಗೆ ಈ ಹೆಡ್ಡೇಕ್ಗಳು ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ಸೂರ್ಯನ ಬೆಳಕು ಜಾಸ್ತಿ ಆದ ಹಾಗೆ ಕಡಿಮೆ ಆಗುತ್ತೆ. ಯಾಕಂದರೆ ಸೂರ್ಯನ ಬೆಳಕಿಗೆ ಆ ದೇಹದ ಉಷ್ಣತೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಅಲ್ಲಿರುವಂತಹ ಈ ಸೈನಸ್ಸಲ್ಲಿರುವಂತಹ ಈ ಕಫದ ಅಂಶ ಕರಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಮ್ಮೆ ಬ್ಲಾಕೇ ಇದ್ದಾವಾಗ ಅದು ಕರಗಿ ಬರೋದಿಲ್ಲ, ಆಗ ಒತ್ತಡ ಜಾಸ್ತಿ ಆಗುತ್ತೆ, ಈ ಹೆಡ್ಡೇಕ್ಗಳು ಜಾಸ್ತಿ ಆಗುವಂತಹ ಸಂದರ್ಭ ಇರ್ತದೆ. ಸೊ ಅದನ್ನು ನಾವು ಕ್ಲಿಯರ್ ಆಗಿ ಅದನ್ನು ನೋಡ್ಕೊಳ್ಬೇಕು. ಯಾಕೆ ಯಾವ ಸಂದರ್ಭದಲ್ಲಿ ನಮ್ಗೆ ಹೆಡ್ಡೇಕ್ ಬರ್ತಾ ಇದೆ ಅದನ್ನು ನೋಡಿಕೊಂಡು ಅದಕ್ಕೆ ಸರಿಯಾದಂತಹ ಚಿಕಿತ್ಸೆ. ಉದಾಹರಣೆಗೆ ಈಗ ನಮಗೆ ಸೈನಸ್ ಹೆಡ್ಡೇಕ್ ಇದೆ ಅಂತ ಹೇಳಿದರೆ ಪ್ರತಿ ದಿವಸ ಸ್ವಲ್ಪ ಸ್ಟೀಮ್ ಇನ್ಹಲೇಷನ್ ಮಾಡೋದ್ರಿಂದ ಅದನ್ನು ಹಾಗೆ ಅದನ್ನು ಬರದೆ ಹಾಗೆ ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಸೆಕೆಂಡ್ ಆಗಿ ನಾನು ಹೇಳಿದ್ದೇನೆ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳಿ. ಈ ಮೈಗ್ರೇನ್ ಹೆಡ್ಡೇಕು ಟ್ರಿಗರ್ ಫ್ಯಾಕ್ಟರ್ ಏನು ಅಂತೇಳಿ ನಾನು ಮೈಗ್ರೇನ್ ಹೆಡ್ಡೇಕಿಗೆ ನೋಡಿದ್ವಿ. ಕೆಲವೊಂದು ಸಲ ಮಹಿಳೆಯರಲ್ಲಿ ಐದರ್ ಪೀರಿಯಡ್ಸ್ಗಿಂತ ಮೆನ್ಸ್ಟ್ರಲ್ ಸೈಕಲ್ಗಿಂತ ಮುಂಚೆ ಬರ್ತದೆ, ಅಥವಾ ಡ್ಯೂರಿಂಗ್ ದ ಮೆನ್ಸ್ಟ್ರಲ್ ಸೈಕಲ್, ಅಥವಾ ಇಮಿಡಿಯೇಟ್ಲಿ ಆಫ್ಟರ್ ಮೆನ್ಸ್ಟ್ರಲ್ ಸೈಕಲ್. ಸೊ ಈ ರೀತಿಯಲ್ಲೂ ಬರ್ತದೆ. ಸೊ ಅದಕ್ಕೆ ನೋಡಿಕೊಂಡು ಅದಕ್ಕೆ ಈಗ ಆಯುರ್ವೇದದಲ್ಲಿ ನಾವು ವಾತಜ ಪಿತ್ತಜ ಕಫಜ ಅನ್ನುವಂಥದ್ದು ಹೇಳ್ತೀವಿ, ಅಥವಾ ಅದರದ್ದು ವಾತ ಪಿತ್ತಜ ಪಿತ್ತ ಕಫಜ ವಾತ ಕಫಜ ಆ ರೀತಿಯಲ್ಲೂ ಡಿವೈಡ್ ಮಾಡ್ತೀವಿ. ಸೊ ಅದರ ಯಾವ ಒಂದು ಕಾಂಬಿನೇಷನ್ಸ್ ಇದೆ ಅಂದರೆ ವಾತದ್ದು ಪಿತ್ತ ಕಫದ್ದು ಅದರಲ್ಲಿ ಯಾವುದು ಡಾಮಿನೆಂಟ್ ಆಗಿದೆ ನೋಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆಗಳನ್ನು ಈ ಆಯುರ್ವೇದ ಇದರಲ್ಲಿ ನಮ್ಮಲ್ಲಿ ಚಿಕಿತ್ಸೆಗಳು ಉಂಟು. ಸೊ ಅದನ್ನು ತಗೊಂಡ್ರೆ ಖಂಡಿತವಾಗ್ಲೂ ಈ ಮೈಗ್ರೇನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಮೈಗ್ರೇನ್ ಅನ್ನುವಂಥದ್ದು ಆ್ಯಕ್ಚುಲಿ ಅದಕ್ಕೆ ಬೇರೆ ಎಲ್ಲದರ ಜೊತೆಗೆ ಯೋಗ ಪ್ರಾಣಾಯಾಮ ಧ್ಯಾನ ಸಹ ಅಷ್ಟೇ ಮುಖ್ಯ ಆಗುತ್ತೆ. ನಮ್ಮ ಲೈಫ್ ಸ್ಟೈಲ್ ಮುಖ್ಯ, ಆಹಾರ ಕ್ರಮಗಳು ಮುಖ್ಯ. ಅದನ್ನು ಈ ಮುಂದಿನ ಭಾಗದಲ್ಲಿ ಡೆಫಿನೆಟ್ಲಿ ಆ ಚಿಕಿತ್ಸಾ ವಿಧಾನಗಳ ಬಗ್ಗೆ, ಚಿಕಿತ್ಸಾ ಪದ್ಧತಿ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಹೆಚ್ಚು ಅಂತಂದ್ರೆ ಎಲ್ರಿಗೂ ಕಾಡ್ತಾ ಇರುವಂತಹ ಸಮಸ್ಯೆ ಅಂತಂದ್ರೆ ಟೆನ್ಷನ್ ಹೆಡ್ಡೇಕ್. ಓಕೆ, ಏನಾದ್ರೂ ಒಂದ್ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ಬಿಟ್ರೆ ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಅಥವಾ ಏನಾದ್ರೂ ತೊಂದರೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನುವಂಥ ಟೆನ್ಷನ್ ಇರುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟರ್. ಟೆನ್ಷನ್ ಹೆಡ್ಡೇಕ್ ನೀವು ಹೇಳ್ದಾಗೆ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ಯಾರು ಆ ಸ್ಟ್ರೆಸ್ಸನ್ನು ಹೇಗೆ ನಿಭಾಯಿಸ್ತಾರೆ ಅದರ ಬೇಸಿಸ್ ಮೇಲೆ ಈ ಟೆನ್ಷನ್ ಹೆಡ್ಡೇಕ್ ಅನ್ನೋದು. ಕೆಲವರಿಗೆ ಎಷ್ಟೇ ಈಗ ಇಬ್ಬರು ವ್ಯಕ್ತಿಗಳಿಗೆ ಒಂದೇ ಉದಾಹರಣೆಗೆ ಹೇಳ್ಬೇಕಂತ ಹೇಳಿ, ಈಗ ಒಂದು ಕ್ಲಾಸಲ್ಲಿ 60 ಸ್ಟೂಡೆಂಟ್ಸ್ ಇದ್ರೆ 60 ಜನರಿಗೆ ಒಂದೇ ರೀತಿ ಟೀಚ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಯಾರೋ ಒಂದು ಹುಡುಗಿನೋ ಫಸ್ಟ್ ಬರ್ತಾರೆ. ಯಾಕೆ? ಅದೇ ರೀತಿಯಲ್ಲಿ ಟೆನ್ಷನ್ಸ್ಗಳು ಎಲ್ರಿಗೂ ಬರ್ತದೆ. ಅದನ್ನು ಬಟ್ ನಾವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀವಿ, ಹೇಗೆ ರಿಸೀವ್ ಮಾಡ್ತೀವಿ, ಹೇಗೆ ಅದನ್ನು ಸೊಲ್ಯೂಷನ್ ಕೊಂಡು ಹುಡ್ಕೊಳ್ತೀವಿ, ಅದರ ಬೇಸಿಸಲ್ಲಿ ಇರ್ತದೆ ಈ ಟೆನ್ಷನ್. ಸೊ ಇದರಲ್ಲಿ ಈಗ ಅದು ಟೆನ್ಷನ್ನ ರಿಸೀವ್ ಮಾಡೋದಿಲ್ಲ. ಸೊ ಅದರ ಹೆಡ್ಡೇಕನ್ನು ಹೇಗೆ ನಾವು ನಿರ್ವಹಣೆ ಮಾಡೋದನ್ನು ನೋಡ್ತಾ ಹೋದರೆ, ಫಸ್ಟ್ ಆಗಿ ಏನು ಟೆನ್ಷನ್ ಬಂದಾಗ ನಮಗೆ ಹೆಡ್ಡೇಕ್ ಬಂತು, ಒಂದು ನಮ್ಮ ಮೈಂಡನ್ನು ಡೈವರ್ಟ್ ಮಾಡಬೇಕು. ಅದೆಷ್ಟೋ ಜನರಿಗೆ ಆಗೋದು ಕಷ್ಟ ಸಾಧ್ಯ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಕೆಲವೊಂದು ಸಿಂಪಲ್ ಆದ ರೆಮಿಡೀಸ್ಗಳನ್ನು ಹೇಳ್ತೀನಿ. ಈಗ ಈ ಭಾಗವನ್ನು ಪ್ರತಿ ಹೆಡ್ಡೇಕ್ ಬಂದಾಗ ಇಲ್ಲಿ ಓದ್ಕೊಳ್ಳುವಂಥದ್ದು, ಈ ರೀತಿಯ ಪ್ರೆಸ್ ಮಾಡೋದ್ರಿಂದ ಸಹ ರಿಲೀಫ್ ಆಗ್ತಾ ಹೋಗುತ್ತೆ. ಆಮೇಲೆ ಆ ಭಾಗದ ಯಾವ ಒಂದು ಎನ್ವೈರ್ಮೆಂಟಿನ ನಮಗೆ ಸ್ಟ್ರೆಸ್ ಬಂತು, ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಅಲ್ಲಿಂದ ಹೊರಗಡೆ ಹೋಗಿ ಬೇರೆ ವಿಷಯಗಳಿಗೆ ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡುವಂಥದ್ದು. ಮತ್ತೆ ಚಿಕಿತ್ಸಾ ಕ್ರಮಗಳನ್ನು ನಾನು ಆಮೇಲೆ ಹೇಳ್ತೀನಿ, ಮನೇಲೆ ಏನು ಮಾಡ್ಕೋಬಹುದು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ, ಸಣ್ಣ ಸಣ್ಣ ಚೇಂಜಸ್ಗಳನ್ನು ಮಾಡೋದ್ರಿಂದ ಈ ಟೆನ್ಷನ್ ಹೆಡ್ಡೇಕಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ. ಓಕೆ, ಸೊ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಬೆಳಗ್ಗೆ ಎದ್ದ ತಕ್ಷಣ ಹೆಡ್ಡೇಕ್ ಬರುತ್ತೆ, ತಲೆ ಭಾರ ಆಗ್ತಾ ಇರುತ್ತೆ, ಅದು ಕಡಿಮೆ ಆಗೋದಿಲ್ಲ. ಅದನ್ನು ನಾವು ಈ ಕಫಜ ಶಿರಶೂಲ ಅಂತ ಹೇಳ್ತೀವಿ. ಕಫದ ಒಂದು ಸಮಸ್ಯೆಯಿಂದ, ಈ ಕಫ ಮತ್ತೆ ವಾತದ ಒಂದು ಸಂಯೋಗದಿಂದ ಆಗಿರುವಂತಹ ಒಂದು ಈ ತಲೆನೋವು. ಇದರಲ್ಲಿ ನಾವು ಜನರಲ್ ಆಗಿ ಇಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಾಣಾಯಾಮ ಬಹಳ ಮುಖ್ಯ ಆಗುತ್ತೆ, ಮತ್ತೆ ಲ್ಯಾಕ್ ಆಫ್ ಎಕ್ಸಸೈಸ್ ತುಂಬಾ ಇರ್ತದೆ ಅವರಲ್ಲಿ. ಅಂತ ವ್ಯಕ್ತಿಗಳು ಅವರು ಸರಿಯಾದ ಪ್ರಮಾಣದಲ್ಲಿ ವ್ಯಾಯಾಮವನ್ನು ಮಾಡದೇ ಇದ್ರೆ ಈ ರೀತಿಯ ಮಾರ್ನಿಂಗ್ ಹೆಡ್ಡೇಕ್ಗಳು ಜಾಸ್ತಿ ಆಗಿರುತ್ತೆ. ಸೊ ಅವರಿಗೆ ಏನು ಲಘು ಆಗಬೇಕಿದ್ರೆ ಮಾರ್ನಿಂಗ್ ಎಕ್ಸಸೈಸ್ಗಳು ಪ್ರತಿ ದಿವಸ ಮಾಡುವಂಥದ್ದು, ಮತ್ತು ನೈಟ್ ಫುಡ್ಡಿಗೂ ಅವರಿಗೂ ಮಲಗುವಂತಹ ಒಂದು ಟೈಮಿಗೂ ಅದನ್ನು ಸಹ ಅವರು ನೋಡ್ಕೊಳ್ಳೇಬೇಕಾಗುತ್ತೆ. ಬೆಳಿಗ್ಗೆ ಯಾವಾಗ ಪ್ರತಿ ದಿವಸ ಏಳುವಾಗ ತಲೆಭಾರ ಹೆವಿ ಇದೆ, ನೈಟ್ ಟೈಮಿನ ಫುಡ್ಡು ಆಮೇಲೆ ಎಕ್ಸಸೈಸ್, ಅದೆರಡರ ಕಡೆಗೆ ಅವರು ಖಂಡಿತವಾಗೂ ಗಮನ ಹರಿಸಿದ್ರೆ ಖಂಡಿತವಾಗ್ಲೂ ಈ ಬೆಳಿಗ್ಗೆ ಏಳುವಾಗಿರುವಂತಹ ತಲೆನೋವಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಹೆಡ್ಡೇಕ್ ತುಂಬ ಡೇಂಜರಸ್ ಅಲ್ಲ ಇದು. ಆ್ಯಕ್ಚುಲಿ ಹೆಡ್ಡೇಕ್ ಅನ್ನುವಂಥದ್ದು ಡೇಂಜರಸ್ ಅಂತೇಳಿ ಹೇಳಲಿಕ್ಕಾಗಲ್ಲ. ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ ಅದನ್ನು ಭಾಳ ಮುಖ್ಯ ಆಗಿರುತ್ತೆ. ಓಕೆ, ಯಾಕೆ ಕೇಳಿದೆ ಅಂತಂದರೆ, ಮೈಗ್ರೈನ್ ಪೇನ್ ಇರೋ ಟೈಮಲ್ಲಿ ಸುಮ್ಮನೆ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಅದನ್ನು ಸರಿಯಾಗಿ ಡೈಗ್ನೋಸ್ ಮಾಡಲ್ಲ, ಏನಾಗಿದೆ ಅದನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂತ ನೋಡಲ್ಲ. ಅಂಥ ಟೈಮಲ್ಲಿ ಸ್ಟ್ರೋಕ್ ಆಗಿರುವಂಥ ಕೆಲವೊಂದಿದು ಉದಾಹರಣೆಗಳಿದ್ದಾವೆ ಅಂತಲೂ ಕೂಡ ಹೇಳ್ತಾರೆ. ಸ್ಟ್ರೋಕ್ ಅದು ಡಿಫ್ರೆಂಟ್ ಪ್ಯಾಟರ್ನ್. ಯಾಕಂದರೆ ಅಲ್ಲಿ
ಸ್ಟ್ರೋಕ್ ಮೇಜರ್ ಆಗಿ ಎರಡು ರೀತಿಯಲ್ಲಿ, ಒಂದು ಇನ್ಫ್ರಾಕ್ಟ್ ಇಂದ ಆಗಿರ್ಬೋದು ಅಥವಾ ಹೆಮರೇಜಿಕ್ ಸ್ಟ್ರೋಕ್ ಆಗಿರ್ಬೋದು. ಓಕೆ. ಸೊ ಇಲ್ಲಿ ಅವರಿಗೆ ಹೈಪರ್ ಟೆನ್ಷನ್ ಇದ್ದು ಅದನ್ನ ನೆಗ್ಲೆಕ್ಟ್ ಮಾಡಿದ, ಅಂದ್ರೆ ಬಿ ಪಿ ಅನ್ನುವಂಥದ್ದು ಏರುಗತಿಯಲ್ಲಿ ಇದ್ದು ಅದನ್ನ ನೆಗ್ಲೆಕ್ಟ್ ಮಾಡಿದವಾಗ ಅಂತಹ ಸಂದರ್ಭಗಳಲ್ಲಿ ಈ ಸ್ಟ್ರೋಕ್ ಆಗುವಂಥದ್ದು ಇರ್ತದೆ, ಪ್ಯಾರಲೈಸಿಸ್ ಆಗುವಂಥದ್ದು ಇರ್ತದೆ, ಬ್ರೈನ್ ಹ್ಯಾಮರೇಜ್ಗಳು ಆಗುವಂಥದ್ದು ಇರ್ತದೆ. ಸೊ ಅದರಿಂದಾಗಿ ಖಂಡಿತವಾಗ್ಲೂ ಅದು ಡೇಂಜರಸ್ ಆಗಿದೆ. ಸೊ ರೆಗ್ಯುಲರ್ ಆಗಿ ಈಗ ಹೆಡೇಕ್ ಬಂತು ಅಂತೇಳಿ ಹೇಳಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅದಕ್ಕೋಸ್ಕರ ಹೇಳ್ತೀವಿ ನಾವು ತಪ್ಪು ಅನ್ನುವಂಥದ್ದು. ತಲೆನೋವು ಬಂದ ತಕ್ಷಣ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ನಮ್ಮ ಹತ್ರ ಇದೆ ಅದನ್ನ ತಗೊಳ್ತೀವಿ, ತಲೆನೋವನ್ನು ಸಪ್ರೆಸ್ ಮಾಡ್ಕೊಂತೀವಿ, ಅದು ತುಂಬಾ ಡೇಂಜರಸ್. ಯಾಕಂತ ಹೇಳಿದ್ರೆ ಅದರಿಂದ ತುಂಬಾ ಏನು ಸಮಸ್ಯೆಗಳನ್ನ ಮುಂದಿನ ದಿವಸಗಳಲ್ಲಿ ಅನ್ಬೋದು. ಹಾಗಾಗಿ ಹೆಡ್ ಬಂದಾಗ ಏನು ಮೆಡಿಕೇಶನ್ಸ್ ಮಾಡುವಂಥ ಸೆಲ್ಫ್ ಮೆಡಿಕೇಶನ್ಸ್ ಮಾಡುವಂಥದ್ದು ಖಂಡಿತವಾಗ್ಲೂ ಆರೋಗ್ಯದಾಯಕ ಅಲ್ಲ. ಪ್ರತಿ ಸತಿ ಹೆಡ್ಏಕ್ ಬಂದು ನೀವು BP ಚೆಕ್ ಮಾಡಿ ಅಂತಾನೆ. ಸೊ ಅದರಿಂದ ನಾವು ಖಂಡಿತವಾಗ್ಲೂ ಜಾಗ್ರತೆ ವಹಿಸ್ಕೊಳ್ಳೇಬೇಕು. ಓಕೆ. ಸೊ ಹೆಡ್ಏಕ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಹೆಡ್ಏಕ್ ಅಲ್ವಾ, ತಲೆನೋವಲ್ಲ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಹೋಗ್ಬಿಡುತ್ತೆ ಅಂತ ಅಂತಾರೆ. ಸೊ ಹೆಡ್ಏಕನ್ನು ಡಯಾಗ್ನೋಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ? ಎಸ್, ಒಂದು ಹೆಡೇಕ್ ಬಂದ ತಕ್ಷಣ, ಈಗ ರಿಪೀಟೆಡ್ ಆಗಿ ಹೆಡೇಕ್ ಬಂತು ಅಥವಾ ಪ್ರತಿ ದಿವಸ ಹೆಡೇಕ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ತಜ್ಞ ವೈದ್ಯರನ್ನ ಸಂಪರ್ಕಿಸಲೇಬೇಕು. ಅವ್ರನ್ನ ಸಂಪರ್ಕಿಸಿ ಅದರ ರೂಟ್ ಕಾಸ್ ಏನು, ಯಾವ ಹೆಡೇಕ್ ಅದು, ಸೈನಸ್ ಹೆಡೇಕಾ, ಟೆನ್ಷನ್ ಹೆಡೇಕಾ, ಮೈಗ್ರೇನ್ ಹೆಡೇಕಾ, ಅಥವಾ ನಿಮಗೆ BP ಜಾಸ್ತಿ ಇದೆ ಅದರಿಂದನೇ ಈ ಹೆಡೇಕ್ಗಳು ಬರ್ತಾ ಇದೆಯಾ, ಸೊ ಅದನ್ನೆಲ್ಲ ನೋಡ್ಕೊಳ್ಳೇಬೇಕು. ಇಲ್ಲ ಅಂತೇಳಿ ಹೇಳಿದ್ರೆ ಭಾಳಷ್ಟು ಸಮಸ್ಯೆ ಆಗ್ಬಿಡುತ್ತೆ. ಅದನ್ನ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟು ಏನೋ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ತಲೆನೋವು ಕಡಿಮೆ ಆಯಿತು ಅಂತ ಹೇಳಿ ಸುಮ್ಮನೆ ಆ ಮಾತ್ರೆಗಳನ್ನು ತಗೊಳ್ತಾ ಇರೋದು ನಾನು ನೋಡಿದ್ದೀನಿ. ಕೆಲವರು ವಾರದಲ್ಲಿ 3, 4, 5 ದಿವಸ ತಲೆನೋವು ಅಂತೇಳಿ ಹೇಳಿ ಮಾತ್ರೆ ತಗೊಳ್ತಾರೆ. ಸೊ ಅಂಥದ್ದು ಖಂಡಿತವಾಗ್ಲೂ ಡೇಂಜರಸ್, ನಮ್ಮ ಆರೋಗ್ಯಕ್ಕೂ ಹಾನಿಕಾರಕ, ನಮ್ಮ ಕಿಡ್ನಿ ಆರೋಗ್ಯಕ್ಕೂ ಹಾನಿಕಾರಕ, ಟೋಟಲ್ ಆಗಿ ತುಂಬಾ ಕೆಟ್ಟದ್ದು. ಅದನ್ನ ಆ ರೀತಿಯಲ್ಲಿ ಮಾಡಲೇಬಾರ್ದು. ಓಕೆ. ಓಕೆ. ಡಾಕ್ಟರ್ ರಾಜೇಶ್ ಅವರು ಸಾಕಷ್ಟು ವಿಧದ ಹೆಡ್ಏಕ್ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಸರ್. ಇವಾಗ ಚಿಕಿತ್ಸಾ ವಿಧಾನಕ್ಕೆ ಬರೋದಾದ್ರೆ ಇದನ್ನ ಶಾಶ್ವತವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಈ ತಲೆನೋವನ್ನ ಶಾಶ್ವತವಾಗಿ ನಮಗೆ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಆಯುರ್ವೇದದಲ್ಲಿ ಉತ್ತಮವಾದ ಚಿಕಿತ್ಸೆಗಳು ಇದೆ. ಕೇವಲ ಪೇನ್ ಕಿಲ್ಲರ್ ಅಥವಾ ನೋವಿನ ಮಾತ್ರೆಯನ್ನು ತಗೊಳ್ಳುವಂಥದ್ದೇ ಅದಕ್ಕೆ ಶಾಶ್ವತವಾದ ಪರಿಹಾರ ಅಲ್ಲ. ಅದಕ್ಕೆ ಆಯುರ್ವೇದದ ಚಿಕಿತ್ಸೆಗಳಲ್ಲಿ ಹಲವಾರು ವಿಧದ ಚಿಕಿತ್ಸೆಗಳಿದೆ, ಅದು ಬಹಳಷ್ಟು ಪ್ರಯೋಜನಕ್ಕೆ ಕಾರಿಯಾಗಿರ್ತದೆ. ಹಾಗೆ ಈ ತಲೆನೋವನ್ನು ಶಾಶ್ವತವಾಗಿ ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ. ಸೊ ಇವಾಗ ಚಿಕಿತ್ಸಾ ವಿಧಾನಗಳು ಹೇಗಿರ್ತವೆ? ಓಕೆ. ಚಿಕಿತ್ಸಾ ವಿಧಾನಗಳಿಗೆ ನೋಡ್ತಾ ಹೋದ್ರೆ ಒಂದು ಚಿಕಿತ್ಸೆಗಳು, ಇನ್ನೊಂದು ಅವರ ಲೈಫ್ ಸ್ಟೈಲ್, ಇನ್ನೊಂದು ಫುಡ್ ಹ್ಯಾಬಿಟ್ಸ್, ಇದು ಮೂರನ್ನು ನಾವು ಟೋಟಲ್ ಆಗಿ ಒಂದು ಚಿಕಿತ್ಸಾ ವಿಧಾನ ಅಂತಾನೆ ಹೇಳ್ಬೋದು. ಕೇವಲ ಮೆಡಿಸಿನ್ಸ್ಗಳನ್ನು ಕೊಡೋದ್ರಿಂದ ಮಾತ್ರ ಯಾವುದೋ ಒಂದು ತಲೆನೋವಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮೊದಲು ಏನೆಲ್ಲ ಚಿಕಿತ್ಸೆಗಳನ್ನ ಮಾಡಬಹುದು, ಒಬ್ಬ ಆಯುರ್ವೇದ ವೈದ್ಯರಲ್ಲಿ ಹೋದ್ರೆ ಯಾವುದೆಲ್ಲ ರೀತಿಯ ಚಿಕಿತ್ಸೆಗಳು ಈ ತಲೆನೋವಿಗೆ ಹೆಲ್ಪ್ ಆಗುತ್ತೆ ನೋಡೋಣ. ಮೊದಲನೇದಾಗಿ ಈ ಪಂಚಕರ್ಮ ಚಿಕಿತ್ಸೆ, ಪ್ರಾಯಶಃ ನೀವು ಕೇಳಿರ್ಬೋದು ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು. ಅದು ಈ ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತೆ ರಕ್ತಮೋಕ್ಷಣ ಅಂತ ಹೇಳಿ. ಸೊ ವಮನ ಚಿಕಿತ್ಸೆ ಬಹಳಷ್ಟು ಸಹಕಾರಿಯಾಗುತ್ತೆ, ಅಂದ್ರೆ ಇಂಡ್ಯೂಸಿಂಗ್ ದ ವಾಮಿಟಿಂಗ್. ಆಮೇಲೆ ವಿರೇಚನ ಚಿಕಿತ್ಸೆ, ಪರ್ಗೇಷನ್ ಥೆರಪಿ, ಒಂದು ಮೆಡಿಸಿನ್ಸ್ಗಳನ್ನ ಕೊಟ್ಟು ದೇಹವನ್ನು ಶುದ್ಧಿ ಮಾಡುವುದು, ಅಂದರೆ ಮೋಷನ್ ಹೋಗುವ ಹಾಗೆ ಮೆಡಿಸಿನ್ಸ್ಗಳನ್ನ ಕೊಟ್ಟು ದೇಹವನ್ನು ಶುದ್ಧಿ ಮಾಡುವಂಥ ಚಿಕಿತ್ಸೆ ವಿರೇಚನ ಚಿಕಿತ್ಸೆ ಅಂತ ಹೇಳ್ತೀವಿ, ಅದು ಬಹಳಷ್ಟು ಸಹಕಾರಿಯಾಗುತ್ತೆ. ಮೂರನೆಯದು ಬಸ್ತಿ, ಥ್ರೂ ಏನಲ್ ರೂಟಲ್ಲಿ ಮೆಡಿಕೇಶನ್ಸ್ಗಳನ್ನು ಕೊಟ್ಟು ನಮ್ಮ ಕರುಳಿನ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಕ್ಲೀನ್ ಮಾಡುವಂಥದ್ದು. ನಾಲ್ಕನೆಯದು ಬ್ಲಡ್ ಲೆಟಿಂಗು. ಬ್ಲಡ್ ಲೆಟಿಂಗ್ ಅಂತ ಹೇಳಿದ್ರೆ ಸಾಧಾರಣವಾಗಿ ನಾವು ಈ ಮೈಗ್ರೇನ್ ಸಂದರ್ಭಗಳಲ್ಲಿ ಕೆಲವರಿಗೆ ಈ ಪ್ರದೇಶದಲ್ಲಿ ಲೀಚಸ್ಗಳನ್ನು ಬಿಟ್ಟು ಅಲ್ಲಿ ಆ ಬ್ಲಡ್ಡನ್ನು ಸಕ್ ಮಾಡಿಸ್ತೀವಿ, ಅದು ಬಹಳಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ಗಳನ್ನ ಕಾಣ್ತದೆ. ಹಾಗೆ ಲಾಸ್ಟ್ನೇದು ನಸ್ಯ ಅಂತ ಹೇಳಿ. ನಸ್ಯ ಅಂತ ಹೇಳಿದ್ರೆ ಮೂಗಿನಲ್ಲಿ ಕೆಲವೊಂದು ಔಷಧಯುಕ್ತ ಕಷಾಯಗಳನ್ನಾಗಿರ್ಬೋದು ಅಥವಾ ಔಷಧಯುಕ್ತ ತೈಲಗಳನ್ನಾಗಿರ್ಬೋದು ಅಥವಾ ಪೌಡರ್ಸ್ಗಳನ್ನಾಗಿರ್ಬೋದು, ಅದನ್ನು ಮೂಗಿನಲ್ಲಿ ಹಾಕುವುದರ ಮುಖೇನ ಆ ಒಂದು ಹೆಡ್ಏಕಿಗೆ ಒಂದು ಚಿಕಿತ್ಸೆಗಳನ್ನು, ಇದನ್ನು ಪಂಚಕರ್ಮ ಅಂತ ಹೇಳಿ ಕರಿತೀವಿ. ಅದಲ್ಲದೆ ಶಿರೋದಾರದಂತಹ ಚಿಕಿತ್ಸೆಗಳು ಸಹ ಬಹಳಷ್ಟು ಸಹಕಾರಿಯಾಗುತ್ತೆ. ಸೊ ಇದನ್ನು ರೆಗ್ಯುಲರ್ ಆಗಿ ಪ್ರತಿ ದಿವಸ ಮಾಡುವಂಥದ್ದಲ್ಲ, ಈಗ ವರ್ಷದಲ್ಲಿ ಒಂದು ಸತಿ. ಅದಕ್ಕೆ ಅಂದರೆ ಪರ್ಟಿಕ್ಯುಲರ್ ಟೈಮನ್ನು ನೀವು ಮೀಸಲಿಡಬೇಕಾಗುತ್ತೆ. ನಾನು ಕೆಲಸ ಮಾಡ್ತಾ ಇದ್ದೀನಿ, ವರ್ಕಿಗೆ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ವರ್ಕಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ತನಕ ವರ್ಕಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಮೇಲೆ ಚಿಕಿತ್ಸೆ ತಗೊಳ್ತೀನಿ, ಇಲ್ಲ. ಯಾಕಂದರೆ ಆ ಪೀಸ್ಫುಲ್ ಎನ್ವೈರ್ಮೆಂಟಲ್ಲಿ ಇದ್ದು ಆ ಆಯುರ್ವೇದ ಚಿಕಿತ್ಸೆಗಳನ್ನು ಪಡೆಯುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಆ ವರ್ಕ್ ಮಾಡುವಾಗಲೂ ಅದೇ ರೀತಿಯ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ಲಿ ಇದ್ದು ಅಥವಾ ಅದೇ ರೀತಿಯ ಫುಡ್ ಹ್ಯಾಬಿಟ್ಸ್ಗಳನ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಅಲ್ಲಿ ರಿಸಲ್ಟ್ಸ್ಗಳು ಬರೋದಿಲ್ಲ. ಈ ಪಥ್ಯ ಅನ್ನುವಂಥದ್ದು ಆಯುರ್ವೇದದಲ್ಲಿ ಬಹಳ ಮುಖ್ಯ ಆಗಿರೋದ್ರಿಂದ ಸೊ ಈ ಚಿಕಿತ್ಸಾ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಪ್ಲೇಸ್ಗಳಲ್ಲೇ ಇದ್ದು ಮೆಂಟಲಿ ಮತ್ತು ಫಿಸಿಕಲಿ ಕಾಮ್ ಆಗಿದ್ದು ಆ ಚಿಕಿತ್ಸೆಗಳನ್ನು ಪಡ್ಕೊಂಡು ಅದರೊಟ್ಟಿಗೆ ಪಥ್ಯ ಆಹಾರವನ್ನು ಸೇವನೆ ಮಾಡಿದರೆ ಉತ್ತಮವಾದ ಒಂದು ರಿಸಲ್ಟ್ಸ್ಗಳು ಬರ್ತದೆ. ಸೊ ಇದನ್ನು ಚಿಕಿತ್ಸಾ ವಿಧಾನಕ್ಕೆ. ನೆಕ್ಸ್ಟು ಎರಡನೇದು ಬೇಕಾಗಿರುವಂಥದ್ದು ನಮಗೆ ಲೈಫ್ ಸ್ಟೈಲ್, ಅಂದರೆ ಫುಡ್ ಹ್ಯಾಬಿಟ್ಸ್. ಎರಡನೇದು ಫುಡ್ ಹ್ಯಾಬಿಟ್ಸ್.
ಫುಡ್ ಹ್ಯಾಬಿಟ್ಸ್ ಬಂದಾಗ ನಾವೀಗ ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳ ಒಂದು ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಆ ಫುಡ್ಗಳಿಂದ ನಾವು ಹೊರಗಡೆ ಬರಬೇಕು. ನಾವು ಎನ್ಸ್ಕೊತೀವಿ ಒಂದು ವಾರದಲ್ಲಿ ಒಂದು ದಿವಸ ಏನೋ ಚೀಟ್ ಮೀಲು ಅಥವಾ ಚೀಟ್ ಫುಡ್ಗಳನ್ನು ತಗೊಂಡ್ರೆ ಏನು ಸಮಸ್ಯೆ ಇಲ್ಲ ಅಂತ. ಬಟ್ ವಾರದಲ್ಲಿ ಒಂದು ದಿವಸ ಮಾಡುವಂಥ ಮಿಸ್ಟೇಕ್ಸ್ಗಳು ಅದು ತಿಂಗಳಲ್ಲಿ 4 ದಿವಸ ಆಗುತ್ತೆ. ಸೊ ಆವಾಗ ತಿಂಗಳಲ್ಲಿ ಯಾವಾಗ ತಲೆನೋವು ಬರ್ತದೆ ಅದು ಕಡಿಮೆ ಆಗೋದೇ ಇಲ್ಲ. ಸೊ ಈ ಚೀಟ್ ಮೀಲನ್ನೆಲ್ಲ ಬಿಟ್ಬಿಡಬೇಕು. ಒಳ್ಳೆಯ ಆರೋಗ್ಯಯುತವಾದಂಥ ಆಹಾರಗಳನ್ನು ನಾವು ಪ್ರತಿ ದಿವಸ ಸೇವನೆ ಮಾಡ್ತಾ ಹೋಗಬೇಕು. ಮತ್ತು ಹಾಗೆ ಆ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯುವಂಥದ್ದು. ಕೆಲವರು ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಡ್ತಾರೆ, ಅದು ಸಹ ನಮಗೆ ಮಾರಕವಾಗಿ ಇರುತ್ತೆ. ಅಂದರೆ ತಲೆನೋವುಗಳಿಗೆ ಅದು ಟ್ರಿಗರ್ ಮಾಡ್ತಾ ಹೋಗ್ತದೆ. ಅದು ಅಲ್ಲದೆ ಬೆಳಿಗ್ಗೆ ಏಳುವಂಥದ್ದು ಸಮಯ, ಈಗ ಕೆಲವರು 8 ಗಂಟೆಗೆ ಹೇಳ್ತಾರೆ, ರಾತ್ರಿ 2 ಗಂಟೆಗೋ 3 ಗಂಟೆಗೋ ಮಲಗುವಂಥದ್ದು, ಅದೆಲ್ಲ ಈ ತಲೆನೋವಿನ ಟ್ರಿಗರ್ ಫ್ಯಾಕ್ಟರ್ಗಳಾಗಿರ್ತದೆ, ನಮಗೆ ಗೊತ್ತಿರೋದಿಲ್ಲ. ಸೊ ಅದನ್ನು ಅವ್ರನ್ನ ಒಂದು ಲೈಫ್ ಸ್ಟೈಲು ಭಾಳ ಚೇಂಜ್ ಆಗಬೇಕು. ಬೆಳಿಗ್ಗೆ ಏಳುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಆಯುರ್ವೇದ ಹೇಳ್ತದೆ. ಅಂದರೆ ಸೂರ್ಯೋದಯಕ್ಕಿಂತ ಒಂದು ಸ್ವಲ್ಪ ಮೊದಲು 1 ಗಂಟೆ ಆದರೂ ಸೂರ್ಯೋದಯಕ್ಕಿಂತ 1.5 ಗಂಟೆ ಆದರೂ ಸೂರ್ಯೋದಯಕ್ಕಿಂತ ಮುಂಚೆ ಇದ್ದು ತಮ್ಮ ದಿನಚರ್ಯಗಳನ್ನು ಪ್ರಾರಂಭಿಸಬೇಕು. ಹಾಗೆ ಮಲಗುವಂಥ ಸಮಯವೂ ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಫುಡ್ ತಗೊಳ್ಳುವಂಥದ್ದು, ಉದಾಹರಣೆಗೆ ಈಗ ಸಂಜೆ ಒಂದು 7 ಗಂಟೆಗೆ ಫುಡ್ ತಗೊಂಡ್ರೆ ಒಂದು 10 ಗಂಟೆಗೆ ಮಲಗಬೇಕು. 10-10:30 ಮಲಗಿ ಬೆಳಿಗ್ಗೆ ಒಂದು 4-4:15 ಎದ್ದು ತಮ್ಮ ರುಟೀನ್ಗಳನ್ನು ಅಡಾಪ್ಟ್ ಮಾಡಿಕೊಂಡ್ರೆ, ಇದು ಪ್ರಾಯಶಃ ಇದು ತುಂಬ ಜನರಿಗೆ ಕಷ್ಟ ಆಗ್ಬೋದು. ಸೊ ಈ ರೀತಿಯ ಒಂದು ಲೈಫ್ ಸ್ಟೈಲನ್ನು ನಾವು ಅಡಾಪ್ಟ್ ಮಾಡ್ಕೊತ ಹೋದರೆ 100% ಆಗಿ ಈ ಒಂದು ಹೆಡ್ಏಕಿಂದ ಮುಕ್ತಿ ಆಗಲಿಕ್ಕೆ ನಮಗೆ ಸಾಧ್ಯ ಇದೆ. ಹಾಗೆ ಈಗ ಸೈನಸ್ ಹೆಡ್ಏಕ್ಗಳು ಬಂದಾವಾಗ ಕೆಲವೊಂದು ಸೈನಸ್ಸಿಗೆ ಅಂದರೆ ಈಗ ಪಂಚಕರ್ಮ ಅಂತೇಳಿ ಹೇಳಿದಾಗ ಎಲ್ಲ ಪಂಚಕರ್ಮಗಳನ್ನು ವಮನ, ವಿರೇಚನ, ಬಸ್ತಿ, ರಕ್ತ, ಮೋಕ್ಷಣ, ನಸ್ಯ ಅದನ್ನೆಲ್ಲದನ್ನು ಮಾಡಬೇಕಂತೇಳಿ ಹೇಳಿಲ್ಲ. ಅದಕ್ಕೆ ಆಯ್ದ ಚಿಕಿತ್ಸೆಗಳು, ಅವ್ರಿಗೆ ಯಾವ ರೀತಿಯಲ್ಲಿ ಹೆಡ್ಏಕ್ ಇದೆ ಅದರ ಆ ಪಾಸಿಟಿವ್ ಫ್ಯಾಕ್ಟರ್ಗೆ ನಾವು ಚಿಕಿತ್ಸೆಗಳನ್ನು ಕೊಡಬೇಕು. ಯಾವುದರಿಂದ ಅದು ಬರ್ತದೆ ಆ ಹೆಡ್ಏಕು, ಅದಕ್ಕೆ ಚಿಕಿತ್ಸೆಗಳನ್ನು ನೋಡಿದರೆ ಕೊಟ್ಟರೆ ಖಂಡಿತವಾಗ್ಲೂ ಉತ್ತಮವಾದ ರಿಸಲ್ಟ್ಸ್ಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಷ್ಟು ಪಂಚಕರ್ಮನ ಮಾಡಲಿಕ್ಕೆ ಇವತ್ತಿನ ದಿವಸದಲ್ಲಿ ಕಷ್ಟ, ಅದಕ್ಕೆ ಟೈಮ್ ಡ್ಯೂರೇಷನ್ ನಮಗೆ ಜಾಸ್ತಿ ಬೇಕಾಗುತ್ತೆ. ಸೊ ಆಯ್ದ ಪಂಚಕರ್ಮಗಳಲ್ಲಿ ಯಾವುದು ಅವರ ದೇಹಕ್ಕೆ ಅವಶ್ಯಕತೆ ಇದೆ ಅಂತಹ ಚಿಕಿತ್ಸೆಗಳನ್ನು ಸರಿಯಾದ ಸಮಯದಲ್ಲಿ ನೀಡಿದರೆ ಖಂಡಿತವಾಗ್ಲೂ ಉತ್ತಮವಾದಂಥ ರಿಸಲ್ಟ್ಸ್ಗಳು ಬರ್ತದೆ. ಓಕೆ, ಸೊ ಪಂಚಕರ್ಮದ ಬಗ್ಗೆ ಡಾಕ್ಟರ್ ತುಂಬ ಹೇಳ್ತಾ ಇದ್ದಾರೆ. ಪಂಚಕರ್ಮ ಕೇವಲ ಒಂದೇ ಒಂದು ರೋಗಕ್ಕೆ ಪರಿಹಾರ ಅಲ್ಲ. ಒಂದು ಸಲ ಪಂಚಕರ್ಮದ ಒಂದು ವಿಧಾನವನ್ನು ಅಥವಾ ಒಂದು ಟ್ರೀಟ್ಮೆಂಟನ್ನು ತಗೊಂಡ್ರೆ ಅದು ಬಾಡಿನ ರಿಜುವೆನೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಕೇವಲ ತಲೆನೋವಿಗೆ ಮಾತ್ರವಲ್ಲ, ಆ ಪಂಚಕರ್ಮ ತಗೊಂಡ್ರೆ ದೇಹದಲ್ಲಿ ಎಲ್ಲೆಲ್ಲಿ ನ್ಯೂನತೆಗಳಿರಬಹುದು ಅಥವಾ ಬೇರೆ ಯಾವುದಾದ್ರೂ ರೋಗಗಳಿರಬಹುದು, ಇದೆಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಡಾಕ್ಟರ್? ಯಾಕಂದರೆ ಆಯುರ್ವೇದ ಹೇಳ್ತದೆ ಸರ್ವೇಪಿ ರೋಗ ಸುತರಾಂ ಉದರಾಣಿಚ ಅಂತ. ಅಂದರೆ ಪ್ರತಿಯೊಂದು ಕಾಯಿಲೆಯ ಹುಟ್ಟು ಅನ್ನೋದೊಂದು ಹೊಟ್ಟೆ. ಸೊ ಈ ಪಂಚಕರ್ಮದಲ್ಲಿ ಮೂಲತಃವಾಗಿ ಈಗ ವಮನ ಆಗಿರ್ಬೋದು, ವಿರೇಚನ ಆಗಿರ್ಬೋದು, ಬಸ್ತಿ ಚಿಕಿತ್ಸೆಗಳಾಗಿರ್ಬೋದು, ಅದು ಮೂಲತಃವಾಗಿ ನಮ್ಮ ಗಟ್ಟನ್ನು ಶುದ್ಧೀಕರಿಸುವಂಥ ಚಿಕಿತ್ಸೆಗಳು. ನೀವು ಕೇಳಿರ್ಬೋದು ಒಂದು ಕಂಡೀಷನ್ ಸಿಬೋ ಅಂತೇಳಿ, ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತೇಳಿ. ಅಂದರೆ ಬ್ಯಾಕ್ಟೀರಿಯಾಗಳು ಸ್ಮಾಲ್ ಇಂಟೆಸ್ಟೈನಲ್ಲಿ ಜಾಸ್ತಿ ಇರಬಾರ್ದು, ಬಟ್ ಅದು ಓವರ್ ಗ್ರೋತ್ ಆಗಿರುತ್ತೆ. ಸೊ ಈ ಪಂಚಕರ್ಮ ಚಿಕಿತ್ಸೆಗಳು ಏನು ಮಾಡ್ತದೆ, ವಮನ, ವಿರೇಚನ, ಬಸ್ತಿ ಅನ್ನುವಂತಹ ಚಿಕಿತ್ಸೆಗಳು ನಮ್ಮ ಗಟ್ಟನ್ನು ಕ್ಲೀನ್ ಮಾಡ್ತೀವಿ. ಆಯುರ್ವೇದ ನಾನು ಹೇಳಿದೆ ಸರ್ವೇ ಅಪಿ ರೋಗ ಸುತರಾಂ ಉದರಾಣಿಚ, ಪ್ರತಿಯೊಂದು ಕಾಯಿಲೆಯ ಹುಟ್ಟು ಅನ್ನುವಂಥದ್ದು ಹೊಟ್ಟೆ. ಈ ಆಯುರ್ವೇದ ಚಿಕಿತ್ಸೆಗಳು, ಪಂಚಕರ್ಮ ಚಿಕಿತ್ಸೆಗಳು ಹೊಟ್ಟೆಯನ್ನು ಶುದ್ಧಿ ಮಾಡೋದು. ಹೊಟ್ಟೆ ಅಂತ ಹೇಳಿದ್ರೆ ಕೇವಲ ಹೊಟ್ಟೆ ಭಾಗ ಅಲ್ಲ, ಈವನ್ ಕರಳು ಸಹ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನು ಶುದ್ಧೀಕರಿಸೋದು. ಸೊ ಅದನ್ನು ಶುದ್ಧೀಕರಿಸಿದರೆ ಅರ್ಧ ಸಮಸ್ಯೆಗಳು ಅಲ್ಲಿಗೆ ಕ್ಲೀನ್ ಆಗಿಬಿಡುತ್ತೆ. ನೀವು ಹೇಳಿದಾಗೆ ಕೇವಲ ಈ ಪಂಚಕರ್ಮ ಚಿಕಿತ್ಸೆಗಳಿಂದ ಕೇವಲ ನಿಮಗೆ ತಲೆನೋವಿಗೆ ಅಂತೇಳಿ ಹೇಳಿ ಅಲ್ಲ, ಯಾವುದೇ ರೀತಿಯ ಸ್ಕಿನ್ ಡಿಸೀಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಈ ಪಂಚಕರ್ಮದ ಮುಖೇನ ಪಡಿಬೋದು. ಓಕೆ, ಸೊ ತುಂಬ ಜನ ಪಂಚಕರ್ಮ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈ ಟ್ರಾಫಿಕ್ ಕಿರಿಕಿರಿ, ಸೊ ಎಲ್ಲೋ ದೂರ ಹೋಗಬೇಕು, ಬರಬೇಕು, ಮತ್ತೆ ಕೆಲಸಕ್ಕೆ ಹೋಗಬೇಕು, ಸಾಕಪ್ಪ ಒಂದು ಪೀಸ್ಫುಲ್ ಆಗಿರುವಂಥ ವಾತಾವರಣ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಉತ್ತರ ನಿಮ್ಮಿಂದನೇ ಬರ್ಬೋದು ಸರ್. ಪೀಸ್ಫುಲ್ ವಾತಾವರಣ ಪ್ರಾಯಶಃ ನಮ್ಮ ಸಂಸ್ಥೆಗೆ ಬಂದು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಕುಂದಾಪುರ ತಾಲೂಕಿನ ಆಲೂರು ಅನ್ನುವಂಥ ಒಂದು ಗ್ರಾಮದಲ್ಲಿದೆ. ಟೋಟಲಿ ನಿಮ್ಮ ಸಿಟಿ ರಶ್ ಆ ಒಂದು ಎನ್ವೈರ್ಮೆಂಟ್ನ ಹೊರಗಡೆ ಇರುವಂಥದ್ದು, ಕಾಮ್ ವೆದರು, ಕಾಮ್ ಆಗಿರ್ತದೆ, ಗ್ರೀನರಿ ನಡುವೆಯಲ್ಲಿರುವಂತಹ, ಮತ್ತು ಮೊಬೈಲ್ ನೆಟ್ವರ್ಕ್ಗಳು ಜಾಸ್ತಿ ಇಲ್ಲದೆ ಇರುವಂತಹ ಒಂದು ಪ್ಲೇಸ್. ಅಲ್ಲಿ ಈ ಪಂಚಕರ್ಮ ಚಿಕಿತ್ಸೆಗಳಾಗುವಾಗ ನಾನು ಹೇಳಿದೆ ಆವಾಗಲೇ ಪಥ್ಯ ಆಹಾರಗಳು ಬಹಳ ಮುಖ್ಯ ಆಗಿರ್ತದೆ. ಸೊ ಆ ರೀತಿಯ ಪಥ್ಯ ಆಹಾರಗಳನ್ನು ಅಲ್ಲೇ ನಾವು ಕೊಡ್ತೀವಿ. ಸೊ ಇದರಿಂದ
ಇದರಿಂದ ಏನಾಗುತ್ತೆ, ಅಲ್ಲಿ ಆ ಚಿಕಿತ್ಸೆಗಳಲ್ಲಿ ಉತ್ತಮವಾದ ರಿಸಲ್ಟ್ಸ್ಗಳನ್ನು ಕಾಣಲಿಕ್ಕೆ ಚೆನ್ನಾಗುತ್ತೆ. ಮತ್ತು ಆಕ್ಸಿಜನ್ ಅಲ್ಲಿ ನಮ್ಮ ಏರಿಯಾದ ಫುಲ್ಲಾಗಿ ಕಾಡು ಪ್ರದೇಶನೇ ಇರುವಂಥದ್ದು, ಹಾಗಾಗಿ ರಿಚ್ ಆಗಿ ಆಕ್ಸಿಜನ್ ಇರುವಂಥದ್ದು, ಮೆಂಟಲಿ ಪೀಸ್ ಮತ್ತು ಕಾಮ್ ಬಂದ್ಬಿಡುತ್ತೆ. ಯಾಕಂದರೆ ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬರು ಮೊಬೈಲ್ ಯೂಸೇಜ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಸೊ ಆ ವಾತಾವರಣಕ್ಕೆ ಬಂದಾಗ ಆಟೋಮೆಟಿಕ್ ಆಗಿ ಮೊಬೈಲ್ ಯೂಸೇಜ್ಗಳು ಕಡಿಮೆ ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಯೋಗ ಪ್ರಾಣಾಯಾಮಗಳಿದೆ, ಸೊ ಅದನ್ನು ಟೀಚ್ ಮಾಡ್ತೀವಿ. ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಲಿಕ್ಕೆ ನಾವು ಪ್ರಯತ್ನಿಸ್ತಾ ಹೋಗ್ತೀವಿ. ಸೊ ಈ ಮುಖೇನ ಆಯುರ್ವೇದ ಯಾವುದೆಲ್ಲ ಚಿಕಿತ್ಸೆಗಳು ಅವಶ್ಯಕತೆ ಇದೆ ಎಲ್ಲ ಚಿಕಿತ್ಸೆಗಳಲ್ಲೂ ನಮ್ಮಲ್ಲಿ ಲಭ್ಯ ಇದೆ. ವೆನ್ ಇಟ್ ಕಮ್ಸ್ ಟು ಆಯುರ್ವೇದ ಸರ್, ಪಥ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಖಂಡಿತ. ಓಕೆ, ತುಂಬಾ ಜನ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲ್ಲ. ಟ್ರೀಟ್ಮೆಂಟ್ ತಗೊಂಡೆ, ಅಯ್ಯೋ ವರ್ಕೌಟೇ ಆಗಲಿಲ್ಲ, ನಾನು ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡೆ ಅಥವಾ ನಾನು ಎಷ್ಟು ಸಮಯ ಕೊಟ್ಟೆ ಅಂತ ಹೇಳ್ತಾರೆ. ಆದರೆ ಪಥ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೀಲ್ ಆಗೋದಕ್ಕೆ? ಆಯುರ್ವೇದದಲ್ಲಿ ಹೇಳ್ತೀವಿ, ಪಥ್ಯ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಚಿಕಿತ್ಸೆ ತಗೊಳ್ಳುವ ಅವಶ್ಯಕತೆನೇ ಇಲ್ಲ. ಪಥ್ಯ ಮಾಡಿದವನಿಗೆ ಚಿಕಿತ್ಸೆ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ಅಂದರೆ ಪಥ್ಯ ಅನ್ನುವಂಥದ್ದು ಎಷ್ಟು ಚಿಕಿತ್ಸೆ ನಾವು ಒಂದು 50% ಇಂಪಾರ್ಟೆನ್ಸ್ ಕೊಟ್ಟರೆ ಸೈಮಲ್ಟೇನಿಯಸ್ಲಿ ಉಳಿದಿರುವಂಥ 50% ನೀವು ಮಾಡುವಂತಹ ಪಥ್ಯ ಕ್ರಮದಿಂದ ಇರ್ತದೆ. ಪಥ್ಯ ಅಂತ ಹೇಳಿದರೆ ಇವತ್ತಿನ ದಿವಸಗಳಲ್ಲಿ ಏನು ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನು ತಿಂದ್ಕೊಂಡು ಬಿಟ್ಟವರಿಗೆ ಈ ಸ್ವಲ್ಪ ಗಂಜಿನೋ ಕಿಚಡಿನೋ ಈ ರೀತಿಯ ಲೈಟ್ ಫುಡ್ಗಳನ್ನು ತಗೊಳ್ಳೋದು ಅಂತ ಹೇಳಿದ್ರೆ ಭಾಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಇದು ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಬಟ್ ಪಥ್ಯ ಆಯುರ್ವೇದ ಚಿಕಿತ್ಸೆ ಸಮಯದಲ್ಲಿ ಪಥ್ಯ ಮಾಡುವಂಥದ್ದು ಭಾಳ ಮುಖ್ಯ ಆಗ್ತದೆ. ಒಂದು ವೇಳೆ ಸರಿಯಾದ ಪಥ್ಯ ಆಹಾರ ಕ್ರಮಗಳನ್ನು ನೀವು ಸೇವೆ ಮಾಡಲಿಲ್ಲ ಅಂತ ಹೇಳಿದರೆ ಆ ಚಿಕಿತ್ಸೆಯಲ್ಲಿ ಯಾವುದೇ ಲಾಭಾಂಶವನ್ನು ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಡಾಕ್ಟರ್, ಇವಾಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಥವಾ ನಿಮ್ಮ ಹಾಸ್ಪಿಟಲ್ಗೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಇಲ್ಲಿ ನಾವು ಫೋನ್ ನಂಬರ್ಸ್ಗಳನ್ನು ಕೊಡ್ತೀವಿ. ಆ ನಂಬರ್ಗಳಿಗೆ ಫೋನ್ ಮಾಡಿಬಿಟ್ಟು ಮುಂಚಿತವಾಗಿ ಬುಕ್ ಮಾಡಿಕೊಂಡು ಅಲ್ಲಿಗೆ ಅಂದರೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಮಾಡಿಕೊಂಡು ಬುಕ್ ಮಾಡಿಕೊಂಡು ನಮ್ಮ ಕೇಂದ್ರಕ್ಕೆ ಬರ್ಬೋದು. ಓಕೆ, ಅದರ ಜೊತೆಗೆ ಮತ್ತೊಂದು ಅಂತಂದರೆ, ನಾವು ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಏನಾದರೂ ಮಾಡ್ಕೋಬಹುದಾ, ಆ ತಕ್ಷಣಕ್ಕೆ ಪರಿಹಾರ ಕಂಡುಕೊಳ್ಬಹುದಾ ಅಂತ ತುಂಬ ಜನರದ್ದು ಪ್ರಶ್ನೆ ಆಗಿರುತ್ತೆ. ತಲೆನೋವಿಗೆ ಸಂಬಂಧ, ಉದಾಹರಣೆಗೆ ಈಗ ಒಂದು ಮೈಗ್ರೇನ್ ಪಿತ್ತದಿಂದ ಬಂದಿದೆ ಮೈಗ್ರೇನ್ ಅಂತ ಹೇಳಿದರೆ ಅವರಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರತಿ ದಿವಸ ಸ್ವಲ್ಪ ಒಂದು ಅರ್ಧ ಚಮಚ ಕೊತ್ತಂಬರಿ ಬೀಜವನ್ನು 1 ಲೀಟ್ರ್ ನೀರಿಗೆ ಹಾಕಿಬಿಡೋದು. ಆ ನೀರನ್ನು ಬೆಳಗ್ಗೆಯಿಂದ ಕುದಿಸ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಬೇರೆ ನೀರು ಬದಲು ಆ ಕೊತ್ತಂಬರಿಯನ್ನು ಹಾಕಿರುವಂಥ ಕೊರಿಯಂಡರ್ ಸೀಡ್ಸ್ಗಳನ್ನು ಹಾಕಿರುವಂಥ ನೀರನ್ನು ಕುಡಿತಾ ಹೋದರೆ ಈ ಸಾಧಾರಣವಾಗಿ ಪಿತ್ತದಿಂದ ಬಂದಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಒಂದು ವೇಳೆ ಅವರಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ, ಸರಿಯಾಗಿ ಜೀರ್ಣಕ್ರಿಯೆನೋ ಆಗ್ತಾ ಇಲ್ಲ, ಅದರಿಂದ ತಲೆನೋವು ಬರ್ತಾ ಇದೆ ಅಂತ ಹೇಳಿದರೆ ಈ ಶುಂಠಿಯ ಪೀಸನ್ನು ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ಕುದಿಸ್ಬಿಟ್ಟು ಆ ನೀರನ್ನು ಬೆಳಗ್ಗೆಯಿಂದ ಸಂಜೆ ತನಕ ಕುಡಿತಾ ಹೋದರೆ ಅದರಿಂದನೂ ಸಹ ಈ ತಲೆನೋವಿನಿಂದ ಬರುವಂಥ ಜೀರ್ಣಕ್ರಿಯೆಯಿಂದ ವ್ಯತ್ಯಾಸದಿಂದ ಬಂದಿರುವಂತಹ ತಲೆನೋವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಇವಾಗ ಚಿತ್ರಕೂಟದಲ್ಲಿ ಯಾವೆಲ್ಲ ರೋಗಗಳಿಗೆ ನೀವು ಚಿಕಿತ್ಸೆಯನ್ನು ನೀಡ್ತೀರಾ? ಚಿತ್ರಕೂಟದಲ್ಲಿ ನಮ್ಮಲ್ಲಿ ಸಾಧಾರಣವಾಗಿ ಬ್ಯಾಕ್ ಪೇನ್ ಇರ್ಬೋದು, ನೀ ಪೈನು, ಸೋರಿಯಾಸಿಸ್ಸು, ಆಮೇಲೆ ಹೆಡೇಕು, ಇನ್ಸೋಮ್ನಿಯಾ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗಳು, ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಲೈಕ್ ಸ್ಕಿನ್ ಡಿಸೀಸ್ಗಳು, ಬೇರೆ ಬೇರೆ ಸ್ಕಿನ್ ಡಿಸೀಸ್ಗಳು ಎಲ್ಲದಕ್ಕೂ ಚಿಕಿತ್ಸೆಗಳಿದೆ. ಓಕೆ, ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಈ ಆಯುರ್ವೇದ ಟ್ರೀಟ್ಮೆಂಟ್ ಆಗಿರ್ಬೋದು, ಈ ಪಂಚಕರ್ಮ ಟ್ರೀಟ್ಮೆಂಟ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಈಗಿನ ದಿನಮಾನಗಳಲ್ಲಿ? ನಮ್ಮಲ್ಲೊಂದು ಕಾರು ಇದ್ದರೆ, ವೆಹಿಕಲ್ ಇದ್ದರೆ ಅದನ್ನು ವರ್ಷಕ್ಕೊಂದ್ಸತಿನೋ ಅಥವಾ 10 ತಿಂಗಳಿಗೆ ಒಂದ್ಸತಿ ಒಂದು ಸರ್ವಿಸ್ ಸ್ಟೇಷನ್ ತೊಗೊಂಡೋಗಿಟ್ಟು ಸರ್ವಿಸನ್ನು ಮಾಡಿ ಕಂಪ್ಲೀಟ್ ಆಯಿಲ್ ಎಲ್ಲ ತೆಗೆದು ಹೊಸ ಆಯಿಲನ್ನು ಹಾಕಿಬಿಟ್ಟು ಇದು ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ದೇಹವನ್ನು ಸಹ ವರ್ಷಕ್ಕೊಂದ್ಸತಿನೋ ಅಥವಾ 10 ತಿಂಗಳಿಗೆ ಒಂದ್ಸತಿನೋ ಅದನ್ನು ಕಂಪ್ಲೀಟಾಗಿ ಸರ್ವಿಸ್ ಮಾಡಿಕೊಂಡು ಆರೋಗ್ಯಯುತವಾಗಿ ಬದುಕಬೇಕಿದ್ರೆ ಬಹಳ ಮುಖ್ಯ ಆಗುತ್ತೆ. ಅಂದರೆ ನಾವು ಎಷ್ಟು ಸಮಯ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ಸಮಯ ಆರೋಗ್ಯಯುತವಾಗಿ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯ. ಸೊ ಆರೋಗ್ಯಯುತವಾಗಿ ಬದುಕಬೇಕಿದ್ರೆ ಆಯುರ್ವೇದಿಯ ಜೀವನ ಶೈಲಿಯನ್ನು ನಾವು ಖಂಡಿತವಾಗ್ಲೂ ಅಡಾಪ್ಟ್ ಮಾಡಿಕೊಳ್ಳೇಬೇಕು. ಅದೇ ನಮಗೆ ಆರೋಗ್ಯವನ್ನು ಕೊಡ್ತಾ ಹೋಗ್ತದೆ. ಓಕೆ, ಡಾಕ್ಟರ್ ರಾಜೇಶ್ ಅವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಿದೆ, ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ಅವ್ರನ್ನ ನೀವು ಸಂಪರ್ಕ ಮಾಡಬಹುದು. ಚಿತ್ರಕೂಟ ಆಯುರ್ವೇದ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಡಿಸ್ಟ್ರಿಕ್ಟ್, ಕರ್ನಾಟಕ 576233 www.chitrakuta.com ಇವರ ವೆಬ್ಸೈಟ್ ಆಗಿದೆ. ದೂರವಾಣಿ ನಂಬರ್ ಈ ರೀತಿ ಆಗಿದೆ: 8762220168. ಮತ್ತೊಂದು ದೂರವಾಣಿ ನಂಬರ್ ಈ ರೀತಿಯಾಗಿದೆ: 9482393207. ಡಾಕ್ಟರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಹೆಡ್ಡೇಕ್ ಬಗ್ಗೆ ಅಷ್ಟೇ ಅಲ್ಲ, ಬೇರೆ ಕಾಯಿಲೆಗಳ ಬಗ್ಗೆ, ಈ ಪಂಚಕರ್ಮದ ಬಗ್ಗೆ, ಆಯುರ್ವೇದದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಅದರ ಅರಿವು ಮೂಡಿಸಿದ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಹೆಲ್ತ್ ಸೆಂಟರ್. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.